ಸ್ಯಾರಿ ಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನಂದರೆ ಈ ಕಲ್ಲು ಭಾಗ ನೀಟಾಗಿ ಕುತ್ಕೊಳ್ಳಲ್ಲ. ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಥರ ಫೋಲ್ಡ್ ಮಾಡಿಕೊಂಡು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಇವಾಗ ಪರ್ಫೆಕ್ಟಾಗಿ ಫೋಲ್ಡ್ ಯಾವ ಥರ ಬರಬೇಕು ಅದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಈ ರೀತಿ ಉಲ್ಟಾ ಮಾಡ್ಕೊಂಡು ಸೀರೆನ ಈ ಕಲ್ಲು ಭಾಗ ಎಷ್ಟು ಬರುತ್ತೆ, ನಮ್ಗೆ ಎಷ್ಟು ಮೆಷರ್ಮೆಂಟ್ ಬೇಕು ಅಂತ ಒಂದ್ಸಲ ನೋಡಿ. ಈಗ ನನಗೆ ಇಷ್ಟು ಬೇಕು ಅಂತ ನಾನು ಅಂದ್ಕೊಂಡಾಗ ನೋಡಿ ಇಷ್ಟನ್ನು ನಾವೇನು ಮಾಡಬೇಕು, ಐರನ್ ಮಾಡ್ಕೊಬೇಕು. ನೋಡಿ ಈ ರೀತಿ ಇದನ್ನು ಸ್ವಲ್ಪ ಐರನ್ ಬಾಕ್ಸಿಂದ ಪ್ರೆಸ್ ಮಾಡ್ಕೊಬೇಕು. ನಂತರ ನೋಡಿ ಇಲ್ಲಿ ನಿಮ್ಗೊಂದು ಮಾರ್ಕ್ ಕ್ರಿಯೇಟ್ ಆಗಿದೆ ಅಲ್ವಾ, ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಮಾರ್ಕ್ ಇರುತ್ತೆ ಅಲ್ವಾ, ಇಲ್ಲಿಗೆ ಕರೆಕ್ಟಾಗಿ ಈ ತುದಿನ ಜೋಡಿಸ್ಬೇಕು. ಇಲ್ಲಿ ಒಂದು 1/4 ಇಂಚಷ್ಟು ಬಿಟ್ಟು ಜಾಗನ ಜೋಡಿಸ್ಕೋಬೇಕು. ಇಲ್ಲಿಗೆ ನೋಡಿ ಜೋಡಿಸ್ಕೊಂಡಾಗ ಈ ಕಡೆ ಈ ರೀತಿ ಇಲ್ಲಿ ಐರನ್ ಮಾಡಬೇಕು. ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಬೇಕು. ಈ ಎಡ್ಜನ್ನ ಈ ರೀತಿ ಪ್ರೆಸ್ ಮಾಡ್ಕೊಬೇಕು. ಮತ್ತೆ ನೋಡಿ ಈ ತುದಿನ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿಗೆ ಸೇರಿಸ್ಕೊಬೇಕು. ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಇದನ್ನ ಈ ಎಡ್ಜ್ಗೆ ಹೆಚ್ಚು ಪ್ರೆಸ್ ಮಾಡಬೇಕು. ನೋಡಿ ಈ ಥರ. ಮತ್ತೆ ಇವಾಗ ಇದನ್ನ ಇದೇ ರೀತಿ ಮತ್ತೆ ಫೋಲ್ಡ್ ಮಾಡಬೇಕು. ಒಂದು ನೀಟಾಗಿ ನೋಡಿ ಮತ್ತೆ ನೋಡಿ ಪ್ರೆಸ್ ಮಾಡಬೇಕು ತಿರ್ಗ. ನೆಕ್ಸ್ಟ್ ಮತ್ತೆ ಇನ್ನೊಂದ್ಸಲ ಬರ್ತಿತ್ತು ಜಾಸ್ತಿ. ನೋಡಿ ಈಗ ನಿಮಗೆ ಲೈನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಪ್ರಕಾರ ನಾವು ಮಡ್ಚ್ತಾ ಹೋಗ್ಬೇಕು. ಇದರಲ್ಲಿ ಒಂದು ಟೆಕ್ನಿಕ್ ಏನಂದರೆ, ಈ ರೀತಿ ಬಂದಿರೋ ಗೆರೆನ ಒಂದು ಬಿಡಬೇಕು, ಒಂದು ಮಡಿಸ್ಬೇಕು. ಇದನ್ನು ಬಿಡಬೇಕು, ಇದನ್ನು ಮಡಿಸ್ಬೇಕು, ಇದನ್ನು ಬಿಡಬೇಕು, ಇದನ್ನು ಮಡಿಸ್ಬೇಕು. ಈ ರೀತಿ ನೋಡಿ ಹಿಂಗೆ ಈಗೇನಿರುತ್ತಲ್ಲ ಹಾಗೇನೆ ಅದು ಅಲ್ಲಿ ಕ್ರಿಯೇಟ್ ಆಗಿರುತ್ತೆ, ಹಾಗೆ ಬರುತ್ತೆ. ಮತ್ತೆ ನೀಟಾಗಿ ಈ ಥರ ಇಟ್ಕೊಂಡು ಅದೇ ಲೈನ್ಸ್ ಕೂಡ ಹಂಗೆ ಬಂದಿರುತ್ತೆ, ಒಂದಕ್ಕೊಂದು ಸೇರಿಸ್ಕೊತಾ ಹೋಗಬೇಕು. ಇನ್ನೊಂದ್ಸಲ ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದ್ಸಲ ಈ ರೀತಿ ಪ್ರೆಸ್ ಮಾಡ್ಕೊಬೇಕು.